ನನಗೆ ಗೂಗಲ್ ಆಗಿ ಎಲ್ಲ ಆನ್ಸರ್ ಕೊಡ್ತಿದ್ರೆ ವೆಬ್ಸೈಟ್ ಯಾಕೆ ಮಾಡ್ಬೇಕಂತ ಕೇಳ್ತಿದ್ರು. ಇದು ನನ್ನ ಪ್ರಶ್ನೆ ಅಲ್ಲ. ಹಲವಾರು ನನ್ನ ಸಬ್ಸ್ಕ್ರೈಬರ್ಸ್ ಮತ್ತೆ ನನ್ನ ಕ್ಲೈಂಟ್ಸ್ ಕೂಡ ಇದೇ ಕ್ವೆಶ್ಚನ್ ಕೇಳ್ತಿದ್ರು. ಆಂಡ್ ನನಗನ್ಸ್ತು ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಲೇಬೇಕಂತ. ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಇದ್ರಲ್ಲಿ ಗೂಗಲ್ ಎಐ ಬಂದಿದ್ರು ಕೂಡ ಯಾಕೆ ಇವತ್ತಿಗೆ ವೆಬ್ಸೈಟ್ಸ್ ಇನ್ನ ಇಂಪಾರ್ಟೆಂಟು, ಕಂಟೆಂಟ್ ಬರೆಯೋದು ಯಾಕೆ ಇಂಪಾರ್ಟೆಂಟು, ವೈ ಸ್ಟಿಲ್ ಕಾಂಟೆಂಟ್ ಇಸ್ ಕಿಂಗ್ ಅಂತ ಅನ್ನೋದಕ್ಕೆ ನಾನು ಈ ಒಂದು ನಿದರ್ಶನ ತೋರಿಸ್ತೀನಿ. ರೈಟ್. ಸೊ ಈಗ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ. ವಾಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ? ರೈಟ್. ಏನಾಗ್ತಿದೆ ಮಾರ್ಕೆಟಲ್ಲಿ ಗೂಗಲ್ ಎಐ ಓವರ್ ನಿಮಗೆ ಡೈರೆಕ್ಟ್ ಆನ್ಸರ್ಸ್ ಕೊಡ್ತಿದೆ. ಆನ್ಸರ್ಸ್ ಮೇಲ್ ಕೊಡ್ತಿರೋದಕ್ಕೆ ಯಾರು ವೆಬ್ಸೈಟ್‌ಗೆ ಹೋಗ್ತಿಲ್ಲ. ಮುಂಚೆ ಏನಾಗೋದು, ನೀವೊಂದು ಕೀವರ್ಡ್‌ನ ಟೈಪ್ ಮಾಡಿದ್ರೆ ನಿಮ್ಗೊಂದು 10 ಲಿಂಕ್ಸ್ ಬರೋದು. 10 ಲಿಂಕ್ಸ್ ಟೈಪ್ ಮಾಡಿದ್ರೆ ನಿಮಗೆ ಯಾರು ಎಸ್‌ಇಒ ಚೆನ್ನಾಗಿ ಮಾಡಿರ್ತಾರೆ ಆ ವೆಬ್ಸೈಟ್ ನೀವು ಹೋಗ್ತಿದ್ರಿ, ಆ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಿದ್ರಿ. ಅದು ಬ್ರಾಂಡ್ ಬಿಲ್ಡಿಂಗ್ ಆಕ್ಟಿವಿಟಿ ಆಗೋದು. ರೈಟ್. ಎಸ್‌ಇಒ ವಾಸ್ ಲೈಕ್ ಬ್ರಾಂಡ್ ಬಿಲ್ಡಿಂಗ್ ಆಕ್ಟಿವಿಟಿ. ಈಗೇನಾಗ್ತಿದೆ ಗೊತ್ತಾ? ನಿಮ್ಗೆ ಆಚೆಗಡೆಯಿಂದಾನೆ ಆನ್ಸರ್ಸ್ ಬರ್ತಿದೆ, ಗೊತ್ತಾಗ್ತಿದೆ. ರೈಟ್. ಇದು ಹೆಂಗಿದೆ ಅಂದ್ರೆ ಒಂಥರ ಬಾಗ್ಲು ನಿಮ್ ಅಂಗಡಿ ಒಳಗೆ ಹೋಗ್ತಿಲ್ಲ. ಅಂಗಡಿ ಆಚೆನೆ ನೋಡಿ ನಿಮ್ಗೆ ಆನ್ಸರ್ ಸಿಗ್ತಿದೆ ನಿಮ್ಮ ಕ್ವೆಶ್ಚನ್‌ಗೆ. ಬಟ್ ಅಂಗಡಿ ಒಳಗೆ ಹೋದ್ರೆ ಅಲ್ವಾ ವ್ಯಾಪಾರ ಮಾಡಕ್ಕಾಗೋದು. ಈಗ ಅಂಗಡಿ ಒಳಗೆ ಎಲ್ಲ ನಿಮ್ಗೆ ಏನೋ ಶೋಕೇಸ್ ಇಟ್ಟಿರ್ತಾರೆ, ಎಲ್ಲ ಪ್ರಾಡಕ್ಟ್ಸ್ ಇಟ್ಟಿರ್ತಾರೆ. ಎಕ್ಸ್‌ಪ್ಲೋರ್ ಮಾಡಕ್ಕೆ ನಿಮ್ಗೆ ಎಕ್ಸ್‌ಪೀರಿಯನ್ಸ್ ಇರುತ್ತೆ. ಬಟ್ ನಿಮ್ಗೆ ಅಂಗಡಿ ಆಚೆನೆ ನಿಮ್ಗೆ ಬರೀ ಎಕ್ಸ್‌ಪೀರಿಯನ್ಸ್ ಮಾಡ್ಬೇಕಂದ್ರೆ ಹಲವಾರು ಕಸ್ಟಮರ್ಸ್ ನೀವು ಕನ್ವರ್ಟ್ ಹೆಂಗಾಗ್ತಾರೆ? ರೈಟ್. ಸೊ ಹಂಗನ್ಬಿಟ್ಟು ಇಲ್ಲೇನಾದ್ರೂ ನಾವು ಕಂಟೆಂಟ್ ಬರೆಯೋದೇ ನಿಲ್ಲಿಸ್ಬೇಕಾ ಸರ್? ಬರೀ ನಾವು ಡೋರ್ ಹತ್ರ ಮಾತ್ರ ಬರಿಬೇಕಾ? ನೋ, ಆ ಥರ ಏನಿಲ್ಲ. See, users don't need to click website anymore. Organic website is dropping very fast. Bloggers and websites owners are worried. ಸೊ ಇದು ಆಗ್ತಿದೆ. ಈ ಒಂದು ಕ್ವೆಶ್ಚನ್‌ಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾಕೆ ಇನ್ನ ಕಂಟೆಂಟ್ ಹೆಂಗಿದೆ ಅಂತ ವಿಡಿಯೋನ ಕೊನೆ ತನಕ ನೋಡಿ. ರೈಟ್. ಸೊ ಜಸ್ಟ್ ಈ ತರ ಥಿಂಕ್ ಮಾಡೋಣ. ಸೊ ವೇರ್ ಡಸ್ ಗೂಗಲ್ ಎಐ ಗೆಟ್ಸ್ ಇಟ್ಸ್ ಆನ್ಸರ್ ಫ್ರಮ್? ಸೊ ಈಗ ಗೂಗಲ್ ಆನ್ಸರ್ಸ್ ಸಿಗ್ತಿದೆ ಅಲ್ವಾ? ಎಲ್ಲಿಂದ ಸಿಗ್ತಿದೆ ಆನ್ಸರ್ಸು? ರೈಟ್. ವೆಬ್ಸೈಟ್ ಅಂಡ್ ಬ್ಲಾಗ್ಸ್ ಓನ್ಲಿ. ರೈಟ್. ವೆಬ್ಸೈಟ್ ಕಂಟೆಂಟ್ ಬೇಕು ಮತ್ತೆ ಬ್ಲಾಗ್ಸ್ ಬೇಕು. ಗೂಗಲೇ ಎಲ್ಲಾನು ಕ್ರಿಯೇಟ್ ಮಾಡಕ್ಕಾಗಲ್ಲ. ಬಿಕಾಸ್ ಈಗ ನಾವು ರಿಯಲ್ ಲೈಫ್ ಎಕ್ಸಾಂಪಲ್ ಅಲ್ಲಿ ಈಗ ಗೂಗಲ್ ಫ್ಯೂಚರ್ ಕಂಟೆಂಟ್ ಯಾವ ತರ ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಒಂದು ರಿಯಲ್ ಎಸ್ಟೇಟ್ ಕ್ಲೈಂಟ್‌ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಆ ರಿಯಲ್ ಎಸ್ಟೇಟ್ ಕ್ಲೈಂಟಿಂದ ನಂಗೊಂದು ಎಕ್ಸ್‌ಪೀರಿಯನ್ಸ್ ಆಗಿರುತ್ತೆ. ರೈಟ್. ನಾನೊಂದು ಕ್ಯಾಂಪೇನ್ ರನ್ ಮಾಡಿರ್ತೀನಿ. ಫೇಸ್‌ಬುಕ್ ಆಡ್‌ಲಿ, ಮೆಟಾ ಆಡ್ಸ್ ರನ್ ಮಾಡಿರ್ತೀನಿ. ಆ ಕ್ಲೈಂಟಿಂದ ನನಗೆ ಒಂದು ಪಾಠ ಕಲ್ತಿರ್ತೀನಿ. ಹೇಗೆ ನಾನು ಕಾಸ್ಟ್ ಪರ್ ಲೀಡ್‌ನ ಕಡಿಮೆ ಮಾಡಿದೆ ಫಾರ್ ರಿಯಲ್ ಎಸ್ಟೇಟ್. ಅದ್ರ ಬಗ್ಗೆ ನಾನು ಸ್ವಂತ ಕಂಟೆಂಟ್ ಬರಿತೀನಿ. ಮುಂದೆ ಆಗುವಂತ ಎಕ್ಸ್‌ಪೀರಿಯನ್ಸ್‌ನ ಗೂಗಲ್ ಹೆಂಗ್ ಕಂಡುಹಿಡಿಯುತ್ತೆ? ರೈಟ್. ಈಗ ಮುಂದೆ ನಡೆಯುವಂತ ಭವಿಷ್ಯದ ಕಂಟೆಂಟ್‌ನ ಗೂಗಲ್ ಹೆಂಗ್ ಕಂಡುಹಿಡಿಯುತ್ತೆ? ಫಾರ್ ಎಕ್ಸಾಂಪಲ್ ನಾನು ಹೌ ಟು ಡೂ ರಿಯಲ್ ಎಸ್ಟೇಟ್ ಅದೊಂದು ಜನರಿಕ್ ಆನ್ಸರ್ ಕೊಡ್ಬೋದು. ಬಟ್ ಜನರಿಕ್ ಆನ್ಸರ್ ಇಂದ ಜಸ್ಟ್ ಥಿಂಕ್ ಮಾಡಿ, ಗೂಗಲ್ ತನ್ನ ಯೂಸರ್ಸ್‌ಗೆ ಜನರಿಕ್ ಆನ್ಸರ್ಸ್ ಕೊಡುತ್ತಾ? ಇಲ್ಲ. ಯಾವುದು ಪ್ರಾಕ್ಟಿಕಲ್ ಆಗಿರುತ್ತೆ, ಯಾವುದು ಅಥೆಂಟಿಕೇಟ್ ಆಗಿರುತ್ತೆ, ಯಾವುದು ರಿಯಲ್ ಆಗಿರುತ್ತೆ, ಆ ಆನ್ಸರ್ಸ್ ಮಾತ್ರ ಕೊಡುತ್ತೆ. ಅಕಸ್ಮಾತ್ ನೀವು ಫೇಕ್ ಆನ್ಸರ್ಸ್ ಕೊಟ್ರೆ ಹೇಗಿರ್ತೀರಿ? ಈ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಹೋದಾಗ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ಮಾತ್ರ ಔಷಧಿ ಕೊಡ್ಬೇಕಲ್ವಾ? ಜನರಿಕ್ ಎಲ್ಲ ಔಷಧಿಗೂನು ಬರೀ ಸ್ಯಾರಿಡೋನ್ ಕೊಟ್ರೆ ಹೇಗಿರುತ್ತೆ? ರೈಟ್. ಯು ವಿಲ್ ನಾಟ್ ಗೋ ಟು ದಟ್ ಡಾಕ್ಟರ್. ರೈಟ್. ಆ ಯೂಸರ್ ಎಕ್ಸ್‌ಪೀರಿಯನ್ಸ್ ನೋಡ್ತಾರೆ. ರೈಟ್. ಫ್ಯೂಚರ್ ಆಗೋಂತ ಒಂದು ಈವೆಂಟ್‌ನ ಅದ್ರ ಬಗ್ಗೆ ಕಂಟೆಂಟ್ ಬರೆದಾಗ ಗೂಗಲ್‌ಗೆ ತುಂಬಾ ಇಷ್ಟ ಆಗುತ್ತೆ. ರೈಟ್. ಬಿಕಾಸ್ ಯು ಆರ್ ರೈಟಿಂಗ್ ಸಮ್ ನ್ಯೂ ಕಾಂಟೆಂಟ್. ಸೊ ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಂಟೆಂಟ್ ಇವತ್ತಿಗೂ ರಿಲೆವೆಂಟ್. ರೈಟ್. ಬಟ್ ಯಾವ ತರ ಆಗ್ತಿದೆ ಅಂತ ಶಿಫ್ಟ್ ನಾನು ಹೇಳ್ತೀನಿ. ನೋ ಕಂಟೆಂಟ್ ಇಲ್ಲ ಅಂದ್ರೆ ಆನ್ಸರ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಭವಿಷ್ಯದಲ್ಲಿ ನಡೆಯುವಂತ ಒಂದು ಈವೆಂಟ್‌ನ ನೀವು ಕಂಟೆಂಟ್ ಬರಿತೀರಾ. ರೈಟ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ರಿಯಲ್ ಎಸ್ಟೇಟ್ ನನ್ನ ಕ್ಲೈಂಟ್ ಇದ್ದಾರೆ. ಓಕೆನಾ? ನಾನೇನ್ ಮಾಡ್ತೀನಿ, ಅವ್ರಿಗೊಂದು 10,00,000ದಲ್ಲಿ ಏನ್ ರಿಸಲ್ಟ್ ತಂದ್ಕೊಟ್ಟೆ ಅಂತ ಒಂದು ಕಂಟೆಂಟ್ ಬರಿತೀನಿ. ಯಾರೋ ಒಬ್ರು ದೇಶದ ಮೂಲೆಯಲ್ಲಿ, ಪ್ರಪಂಚದ ಮೂಲೆಯಲ್ಲಿ ಹೌ ಟು ಗೆಟ್ ಗುಡ್ ನಂಬರ್ ಆಫ್ ಕ್ವಾಲಿಟೀಸ್ ಅಂಡರ್ 10,00,000 ರೂಪೀಸ್ ಆಫ್ ಗೂಗಲ್ ಆಡ್ಸ್ ಅಂತ ಟೈಪ್ ಮಾಡ್ದೆ ಅನ್ಕೊಳ್ಳಿ. ಆಗ ಕಂಟೆಂಟ್ ಎಲ್ಲಿಂದ ಗೂಗಲ್ ಸರ್ಚ್ ಮಾಡುತ್ತೆ? 10,00,000 ಇಂದ ಯಾರು ಮಾಡಿದಾರಪ್ಪ ಅಂತ ಹುಡುಕತ್ತೆ. ಊರೆಲ್ಲ ಹುಡುಕತ್ತದು. ಆಮೇಲೆ ನೀವು ಬರ್ದಿದ್ರೆ ನಿಮ್ಮ ಆನ್ಸರ್ ಬರುತ್ತೆ. ರೈಟ್. ಆಗ ಏನಾಗುತ್ತೆ, ಯಾರು ಅದನ್ನ ಹುಡುಕ್ತಿದ್ರಲ್ಲ ಆಗ ನಿಮ್ಮ ವೆಬ್‌ಸೈಟ್‌ಗೆ ಬರ್ತಾರೆ. ಅವ್ರು ನೋಡ್ತಾರೆ, ಓಹ್! ಈ ವ್ಯಕ್ತಿ ಆಗ್ಲೇ ಮಾಡಿದ್ದಾನೆ. ಲೆಟ್ ಮಿ ಎನ್ಕ್ವೈರ್ ದೆಮ್. ನಿಮ್ಗೆ ಅರ್ಥ ಆಗ್ತಿದೆಯಾ ಫ್ಲೋ ಯಾವ ತರ ಆಗ್ತಿದೆ ಅಂತ? ರೈಟ್. ಸೊ ಮುಂದೆ ನಡೆಯುವಂತ ಈವೆಂಟ್‌ಗೆ ಗೂಗಲ್ ಹತ್ರ ಆನ್ಸರ್ ಇಲ್ಲ. ರೈಟ್. ಅದೇ ಗೂಗಲ್ ಅದಕ್ಕೆ ಎಕ್ಸ್‌ಪೀರಿಯನ್ಸ್ ಮಾಡ್ಬೇಕು. ಹೌ ಕ್ಯಾನ್ ಲೈಕ್ ಬಾಟ್ ಹೇಗೆ ಎಕ್ಸ್‌ಪೀರಿಯನ್ಸ್ ಮಾಡಕ್ಕಾಗುತ್ತೆ? ಹ್ಯೂಮನ್ ಬೀಯಿಂಗ್ಸ್ ಎಕ್ಸ್‌ಪೀರಿಯನ್ಸ್ ಮಾಡಕ್ಕಾಗುತ್ತೆ. ರೈಟ್. ನಾನೊಬ್ಬ ಡಿಜಿಟಲ್ ಮಾರ್ಕೆಟರ್, ನಾನು ಎಕ್ಸ್‌ಪೀರಿಯನ್ಸ್ ಮಾಡ್ತೀನಿ. ಅದೇ ಎಕ್ಸ್‌ಪೀರಿಯನ್ಸ್ ಆಗಿದ್ನ ಕಂಟೆಂಟ್ ಬರಿತೀನಿ ನನ್ನ ವೆಬ್‌ಸೈಟ್‌ಗೆ. ಬಿಕಾಸ್ ನಂಗೆ ಗೊತ್ತು ಈ ವೆಬ್‌ಸೈಟ್‌ನ ಈ ಕಂಟೆಂಟ್ ವೆಬ್‌ಸೈಟಲ್ಲಿ ಬಂದ್ರೆ ಅಥೆಂಟಿಕ್ ಇನ್ಫಾರ್ಮೇಷನ್ ಇರುತ್ತೆ. ಕ್ಲೈಂಟ್ಸ್ ಬರ್ತಾರೆ, ಕ್ಲೈಂಟ್ಸ್ ಓದ್ತಾರೆ, ಜನ ಓದ್ತಾರೆ. ನನ್ನ ಕ್ರೆಡಿಬಿಲಿಟಿ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರ ಎಸ್‌ಇಒ ಮಾಡ್ತಾರೆ. ರೈಟ್. ಸೊ ವೆಬ್‌ಸೈಟ್ಸ್ ಡೋಂಟ್ ಡೈ, ದ ರೋಲ್ ಹ್ಯಾಸ್ ಚೇಂಜ್. ಈಗ ನೋಡಿ ನಾನು ಮ್ಯಾಜಿಕ್ ತೋರಿಸ್ತೀನಿ. ರೈಟ್. ಸೊ ವಾಟ್ ಕಂಟೆಂಟ್ ಇಸ್ ಡೈಯಿಂಗ್ ಅಂಡ್ ವಾಟ್ ಕಂಟೆಂಟ್ ಇಸ್ ಸರ್ವೈವಿಂಗ್. ಸೊ ಯಾವ ತರ ಕಂಟೆಂಟ್ ಡೈ ಆಗ್ತಿದೆ, ಯಾವ ತರ ಕಂಟೆಂಟ್ ಸರ್ವೈವ್ ಆಗ್ತಿದೆ. ಸೊ ವಾಟ್ ಈಸ್ ಎಸ್‌ಇಒ? ಬೇಸಿಕ್ ಟೈಪ್ ಆರ್ಟಿಕಲ್ಸ್. ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಕ್ರೆಡಿಟ್ ಕಾರ್ಡ್? ಈ ತರ ತುಂಬಾ ಜನರಿಕ್ ಇರೋ ಕಂಟೆಂಟು ಜಾಸ್ತಿ ಓಡೋದಿಲ್ಲ. ಸಿಗ್ಬೋದು 1% ಟ್ರಾಫಿಕ್ ಸಿಗ್ಬೋದು. ಬಟ್ ಇಟ್ ವಿಲ್ ನಾಟ್ ಮೇಕ್ ಸೆನ್ಸ್ ಬಿಕಾಸ್ ಅದ್ರ ಬಗ್ಗೆ ಆಗ್ಲೇ ಕಂಟೆಂಟ್ ಇದೆ, ಸುಮಾರಿದೆ. ಗೂಗಲ್ ಕ್ಯಾನ್ ಈವನ್ ಸ್ಕ್ಯಾನ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿಸ್. ಕಾಪಿ ಪೇಸ್ಟ್ ಇನ್ಫಾರ್ಮೇಷನ್ ಪೀಸಸ್. ಫಾರ್ ಎಕ್ಸಾಂಪಲ್ ನಾನು ಚಾಟ್ ಜಿಪಿಟಿಯಿಂದ ಕಾಪಿ ಮಾಡಿ ಪೇಸ್ಟ್ ಮಾಡೋದು ಸುಮಾರು ಜನ ಇದ್ದಾರೆ. ನನ್ನ ಹಳೆ ಕ್ಲೈಂಟ್ಸ್‌ಗಳು ಸುಮಾರು ಜನ ಏನು ಮಾಡಿದ್ದಾರೆ, ಬ್ಲಾಗ್ ಸೆಕ್ಷನ್ ಅಲ್ಲಿ ಬೇರೆ ಏಜೆನ್ಸಿಯವರು ಚಾಟ್ ಜಿಪಿಟಿಲಿ ಹಾಕ್ಬಿಟ್ಟು ಕಂಟೆಂಟ್ ಬ್ಲಾಗ್ ಸೆಕ್ಷನ್ ಬಂದ್ಬಿಟ್ಟು ಕ್ಲೈಂಟ್ಸ್‌ಗೆ ನಾಮ ಹಾಕಿರೋದು ಉಂಟು. ಸೊ ಆ ತರ ಕಂಟೆಂಟ್ ಡೆಫಿನೆಟ್ಲಿ ವಿಲ್ ಡೈ. ರೈಟ್. ಮೀನ್ ಲೈಕ್ ಫಾರ್ ಎಕ್ಸಾಂಪಲ್ ನನಗೂ ಅದೇ ಚಾಟ್ ಜಿಪಿಟಿ ಇದೆ, ಇನ್ನೊಬ್ರಿಗೂ ಸೇಮ್ ಚಾಟ್ ಜಿಪಿಟಿ ಇದೆ. ಅಲ್ಲಿ ಇಲ್ಲಿ ಕೀವರ್ಡ್ ಸ್ಟಫಿಂಗ್ ಮಾಡ್ಬಿಟ್ಟು ಮಾಡಿದ್ರೆ ಹೌ ಡಸ್ ಇಟ್? ಬಿಕಾಸ್ ಗೂಗಲ್‌ಗೆ ಗೊತ್ತಾಗುತ್ತೆ ಇದು ಎಐ ಕಾಂಟೆಂಟ್. ಗೂಗಲ್ ಹತ್ರ ಬ್ರೈನ್ ಇದೆ.
ರೈಟ್? ಯಾವ್ದು ಎ ಐ ಕಾಂಟೆಂಟ್, ಯಾವ್ದು ರಿಯಲ್ ಕಾಂಟೆಂಟ್ ಅಂತ ಗೊತ್ತಾಗುತ್ತೆ. ರೈಟ್? ನೋ ಪರ್ಸನಲ್ ಒಪಿನಿಯನ್ ಆರ್ ಎಕ್ಸ್ಪೀರಿಯನ್ಸ್. ಸಿ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಪರ್ಸನಲ್ ಒಪಿನಿಯನ್ ಸುಮಾರು ಬಯಾಸ್ಡ್ ಆಗಿರುತ್ತೆ ವಿತೌಟ್ ರಿಸಲ್ಟ್ಸ್. ಸಿ ನಾವೇನಾದ್ರೂ ಒಂದು ಒಪಿನಿಯನ್ ಕೊಡ್ತಾ ಇದೀವಿ ಅಂದ್ರೆ ಇಟ್ ಶುಡ್ ಬಿ ಬ್ಯಾಕ್ ಬೈ ಸಮ್ ಫ್ಯಾಕ್ಟ್ಸ್. ಈಗ ನಾನು ಹೇಳ್ತೀನಿ ವಾಟ್ ಈಸ್ ಎಸ್ ಸಿ ಒ. ಎಸ್ ಸಿ ಒ ಅಂದ್ರೆ ಎಸ್ ಸಿ ಒ ಇಸ್ ಗುಡ್ ಇನ್ 2026. ಐ ಮೀನ್ ಲೈಕ್ ಹೌ? ಪ್ರೂವ್ ಇಟ್ ವಿತ್ ಸಮ್ ನಂಬರ್ಸ್. ರೈಟ್? ನಾನು ಇಲ್ಲಿ ತೋರಿಸ್ತೀನಿ ವಿತ್ ಎಕ್ಸಾಂಪಲ್ಸ್ ತೋರಿಸಿ ಹೇಗೆ ಅದನ್ನ ರಿಯಲ್ ಆಗಿದೆ. ನಂಗೆ ವಿ ಹ್ಯಾವ್ ಟು ಐ ಟು ಸಿ ಸಮ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ನಾನು ಒಂದು ಎಕ್ಸಾಂಪಲ್ ಕೂಡ ತೋರಿಸ್ತೀನಿ ಈಗ. ರೈಟ್? ಜೆನೆರಿಕ್ ಹೌ ಟು ಪೋಸ್ಟ್ ತುಂಬಾ ಜೆನೆರಿಕ್. ಫಾರ್ ಎಕ್ಸಾಂಪಲ್ ಹೌ ಟು ಕ್ಲೀನ್ ಅ ಕಾರ್ ಫಾರ್ ಎಕ್ಸಾಂಪಲ್ ತಗೊಂಡು ನಾನು ಹೌ ಟು ಕ್ಲೀನ್ ಅ ಕಾರ್. ಫಸ್ಟ್ ಏನೋ ಬಕೆಟ್ ತಗೊಳ್ಳಿ, ನೀರು ತುಂಬಿಸಿ, ಶಾಂಪೂ ಹಾಕಿ, ಮತ್ತೆ ಕಾರ್ ಕ್ಲೀನ್ ಮಾಡಿ. ಇಟ್ ಇಸ್ ಟು ಜನರಿಕ್. ಇದು ಯಾರು ಬೇಕಾದ್ರೆ ಹೇಳ್ಬೋದು. ಬಟ್ ಇನ್ ಡೀಟೇಲ್ ಆಗಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಾನು ಹೌ ಟು ಕ್ಲೀನ್ ಅ ಕಾರ್ ಅಂದಾಗ ಶಾಂಪೂ ಯಾವ ಥರ ತಗೋಬೇಕು, ನೀರು ಎಷ್ಟು ತಗೋಬೇಕು, ಹಾರ್ಡ್ ವಾಟರ್ ಬೇಕಾ ಸಾಫ್ಟ್ ವಾಟರ್ ಬೆಸ್ಟಾ. ರೈಟ್? ಫಸ್ಟ್ ನಾವು ನೀರನ್ನ ಕಾರ್ನ ಒಳಗಡೆ ಕ್ಲೀನ್ ಮಾಡ್ಬೋದಾ, ಆಚೆಗಡೆ ಕ್ಲೀನ್ ಮಾಡಿದಾಗ ಯಾವ ಯಾವ ಥರ ನಾವು ಪ್ರಿಕಾಷನ್ಸ್ ತಗೋಬೇಕು, ಯಾವ ಬಟ್ಟೆಲಿ ಕ್ಲೀನ್ ಮಾಡಿದ್ರೆ ಹೋಗುತ್ತೆ, ಆಯಿಲ್ ಸಬ್ಸ್ಟೆನ್ಸ್ ಇದ್ರೆ ಯಾವ ಥರ ಕ್ಲೀನ್ ಮಾಡ್ಬೋದು, ಈ ಥರ ಡೀಟೇಲ್ ಆಗಿರಬೇಕು. ಜನರಿಕ್ ನಾನು ಮುಂಚೆ ಜನರಿಕ್ ಇತ್ತು, ಬಟ್ ಇಲ್ಲಿ ತುಂಬ ಡೀಟೇಲ್ ಆಗಿದೆ. ರೈಟ್? ಸೊ ಸ್ಟಿಲ್ ಪವರ್ಫುಲ್ ಕಂಟೆಂಟ್, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂಡ್ ಕೇಸ್ ಸ್ಟಡೀಸ್. ರೈಟ್? ಅಂದರೆ ಕೇಸ್ ಸ್ಟಡೀಸ್ ಹಾಕಿನಿ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ, ನಾನು ಅಕಸ್ಮಾತ್ ರಿಯಲ್ ಎಸ್ಟೇಟ್ ಒಬ್ರು ಕ್ಲೈಂಟ್ ನಂತರ ಬಂದಿದ್ದಾರೆ, ಅವ್ರು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಷ್ಟು ಕ್ವಾಲಿಟಿ ಲೀಡ್ಸ್ ನಾನು ತಂದೀನಿ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದು, ಒಪಿನಿಯನ್ ಅಲ್ಲ, ಎಕ್ಸ್ಪೀರಿಯನ್ಸ್ ಅದು. ಒಪಿನಿಯನ್ಗೂ ಎಕ್ಸ್ಪೀರಿಯನ್ಸ್ಗೂ ಭಾಳ ವ್ಯತ್ಯಾಸ ಇದೆ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಏನೊಂದು ಕ್ಲೈಂಟ್ಗೆ ನಾನು ರಿಸಲ್ಟ್ಸ್ ಕೊಟ್ಟಿದ್ದೀನಿ ವಿತ್ ಕೇಸ್ ಸ್ಟಡೀಸು, ಅದನ್ನು ಪೇಸ್ಟ್ ಮಾಡಿದ್ರೆ ದಟ್ ಕಾಂಟೆಂಟ್ ಹ್ಯಾಸ್ ಲಾಟ್ ಆಫ್ ವ್ಯಾಲ್ಯೂ ಗೈಸ್. ಓಕೆನಾ? ಲೋಕಲ್ ಲ್ಯಾಂಗ್ವೇಜ್ ಕಾಂಟೆಂಟ್ ಎ ಐ ಸ್ಟಿಲ್ ವೀಕ್ ದರ್ ಬಿಕಾಸ್ ಸಿ ನಾನು ರೀಜನಲ್ ಕಾಂಟೆಂಟ್ ಮಾಡ್ತೀನಿ. ಸಿ ನನಗೆ ಇಂಗ್ಲೀಷ್ ಹೋಗಿ ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಅದೇಂದ್ರೆ ಅಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಆಗಲೇ ತುಂಬ ವೆಲ್ ಎಸ್ಟಾಬ್ಲಿಷ್ ಪ್ಲೇಯರ್ ಇದೆ ಆ್ಯಂಡ್ ಇಟ್ ವಿಲ್ ಟೇಕ್ ಮಿ ಟೈಮ್ ಇಫ್ ಐ ವಾಂಟ್ ಟು ಕಾಂಪೀಟ್ ದೇರ್. ಇಟ್ಸ್ ನಾಟ್ ದಟ್ ಐ ಆಮ್ ಇನ್ಕಾಂಪಿಟೆಂಟ್, ಬಟ್ ಇದು ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಬಟ್ ಕನ್ನಡದಲ್ಲಿ ಮಾಡಿದಾಗ ನನಗೆ ಸ್ವಲ್ಪ ಲಿಬರ್ಟಿ ಸಿಗುತ್ತೆ. ಲೋಕಲ್ ಲ್ಯಾಂಗ್ವೇಜ್ ಕಾಂಟೆಂಟ್, ರಿಯಲ್ ಪ್ರಾಡಕ್ಟ್ ರಿವ್ಯೂಸ್ ವಿತ್ ಫೋಟೋಸ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಅಕಸ್ಮಾತ್ ನೀವು ಒಂದು ಕ್ಯಾಮ್ರಾ ಫಾರ್ ಎಕ್ಸಾಂಪಲ್ ಈ ಒಂದು ಹೆಡ್ಫೋನ್ ಬೈ ಮಾಡ್ತಾರೆ ಅನ್ಕೋ, ಓಪೋ ಹೆಡ್ಫೋನ್ ನಾನು ತೊಗೊಳೋದು ಯಾವುದು ಪ್ರಮೋಷನ್ ಅಲ್ಲ. ಓಕೆ, ಈ ಒಂದು ಹೆಡ್ಫೋನ್ ಬಗ್ಗೆ ನಾನು ತಗೋತೀನಿ. ಫಾರ್ ಎಕ್ಸಾಂಪಲ್ ಗ್ಯಾಜೆಟ್ ರಿವ್ಯೂಸ್ ಮಾಡ್ತೀನಿ. ಈ ಹೆಡ್ಫೋನ್ ನಾನು ಯೂಸ್ ಮಾಡಿ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆನಾ? ಫಾರ್ ಎಕ್ಸಾಂಪಲ್ ನೀವು ಐಫೋನ್ 16 ಲಾಂಚ್ ಮಾಡಿದ್ರು, ಎಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಕಂಟೆಂಟ್ ಮಾಡಿದ್ರು. ರೈಟ್? ಅಂಥವು ಸುಮಾರು ರ್ಯಾಂಕ್ ಆಗುತ್ತೆ ಬಿಕಾಸ್ ಫ್ರೆಶ್ ಅಂಡ್ ಅಥೆಂಟಿಕ್ ಕಾಂಟೆಂಟ್ ಮಾತ್ರ ಸರ್ಚ್ ಇಂಜಿನ್ಸ್ ಲೈಕ್ ಮಾಡೋದು. ಆಯ್ತಾ? ಕಂಪ್ಯಾರಿಸನ್ ಆರ್ಟಿಕಲ್ಸ್ ಎಕ್ಸ್ ವರ್ಸಸ್ ವೈ ವಿಚ್ ಇಸ್ ಬೆಟರ್. ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ವರ್ಸಸ್ ಡೆಬಿಟ್ ಕಾರ್ಡ್ ಯಾವ್ದು ಯೂಸು ನಮಗೆ, ಆ ಥರ ಸಿಂಪಲ್ ಎಕ್ಸಾಂಪಲು ವಿಚ್ ಇಸ್ ಇನ್ ಡೀಟೇಲ್ ಆಗಿರಬೇಕು. ನಾನು ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿ. ಸೊ ಮಾತ್ರ ಇಲ್ಲಿ 3 ಎಕ್ಸಾಂಪಲ್ ಇದೆ, ನಾನು ನಿಮಗೆ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ. ಸೊ ನಾನಿಲ್ಲಿ ನಿಮಗೆ ಒಂದು 3 ವೆಬ್ಸೈಟ್ ಎಕ್ಸಾಂಪಲ್ ತೋರಿಸ್ತೀನಿ. ಅಂದರೆ ಕಾಂಟೆಂಟ್ ಅಂದರೆ ಯಾವ ಥರ ಇರಬೇಕು, ಫ್ರೆಶ್ ಆಗಿ ಹೆಂಗಿರಬೇಕು ಅನ್ನೋ ಕಾಂಟೆಂಟು. ಸಿ ಫಾರ್ ಎಕ್ಸಾಂಪಲ್ ಇನ್ವೆಸ್ಟೋಪೀಡಿಯಾ ಅಂತ ಇದೆ. ಇದೊಂದು ಫೇಮಸ್ ವೆಬ್ಸೈಟ್. ನೀವೇನಾದ್ರು ಎಕನಾಮಿಕ್ಸ್, ಸಿಂಪಲ್ ಎಕನಾಮಿಕ್ಸ್ ಫಾರ್ ಎಕ್ಸಾಂಪಲ್ ಡೆಬಿಟ್ ಕಾರ್ಡ್ ಹೇಗೆ ವರ್ಕ್ ಆಗುತ್ತೆ, ಎಕನಾಮಿ ಹೇಗೆ ವರ್ಕ್ ಆಗುತ್ತೆ ಅಂತ ಕಂಟೆಂಟ್ ಬಗ್ಗೆ ಇನ್ವೆಸ್ಟೋಪೀಡಿಯಾ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಸುಮಾರು ಇದರಲ್ಲಿ ಓದಿ ಎಕನಾಮಿ ಕಲ್ತಿದ್ದೀನಿ, ಅಂದರೆ ಬೇಸಿಕ್ ಹೇಗೆ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಈಗ ಈ ಥರ ಕಂಟೆಂಟ್ ನೋಡಿ, ಇಲ್ಲಿ ಯಾವ ಥರ ಬರ್ದಿದೆ ನೋಡಿ. 5 ಬೆಸ್ಟ್ ಯೂನಿವರ್ಸಲ್ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ ಇನ್ ಫೆಬ್ರವರಿ 2026. ಫೆಬ್ರವರಿ ತಿಂಗಳಲ್ಲಿ ಇದೀವಿ ನಾವು. 5 ಬೆಸ್ಟ್ ಯೂನಿವರ್ಸಲ್ ಲೈಫ್ ಇನ್ಶೂರೆನ್ಸ್ ಇನ್ 2026. ಇದನ್ನು ಬರ್ದಿದ್ದಾರು ಬೈ ಮಿಲಿಸಾ ಮಾ ಅಂತ ಒಬ್ರು ಯಾರೋ ಬರ್ದಿದ್ದಾರೆ, ಆಥರ್. ಸೊ ಇದನ್ನ ನಾವು ಈಟ್ ಅಂತ ಕರಿತೀವಿ. ಈಟ್ ಅಂದ್ರೆ ಏನು? ಎಕ್ಸ್ಪೀರಿಯನ್ಸ್, ಅಥಾರಿಟಿ ಅಂಡ್ ಟ್ರಸ್ಟ್. ಅಂದ್ರೆ ನಾನು ಇದು ಕಂಟೆಂಟ್ ಇದ್ರ ಬಗ್ಗೆ ನಾನು ಬರೀತೀನಿ ಅಂದ್ರೆ ಇದ್ರ ಬಗ್ಗೆ ನಂಗೆ ಅನುಭವ ಇದೆ ಅಂತ ಮಾತ್ರ. ಸೊ ಇದನ್ನ ನಾವು ಇನ್ನು ಎಸ್ ಯು ಟರ್ಮ್ಸ್ ಅಲ್ಲಿ ಆಥರ್ ಸೆಕ್ಷನ್ ಅಂತ ನಾವು ಮಾಡ್ತೀವಿ. ಅಂಡ್ ಇದನ್ನ ಯಾರು ರಿವ್ಯೂ ಮಾಡಿದ್ದಾರೆ, ಇವ್ರು ಬರ್ದಿದ್ದನ್ನ ಯಾರು ರಿವ್ಯೂ ಮಾಡಿದ್ದಾರೆ, ಫ್ಯಾಕ್ಟ್ ಚೆಕ್ಡ್ ಬೈ ಶಂಕರ್ ನಾರಾಯಣ ಅಂತ ಬರೆದಿದ್ದಾರೆ. ಸೊ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬರ್ದಿದ್ದಾರೆ ಆಗ್ಲೇ ಅವರು. ರೈಟ್? ಯಾರು ಇದ್ರ ಬಗ್ಗೆ ಬರ್ದಿದ್ದಾರೆ, ಯಾರು ಇದನ್ನ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಬರ್ದಿದ್ದಾರೆ ಇಲ್ಲಿ. ಇಷ್ಟು ಡೀಟೇಲ್ ಇದ್ದಾಗ ನೀವು ಓದ್ತಿರಲ್ವಾ. ಐ ಮೀನ್ ಲೈಕ್ ಸಿ ಎಸ್ ಸಿ ಅಂದ್ರೆ ಹೆಂಗೆ ಗೊತ್ತಾ, ಇದೇನೋ ಒಂದು ದೊಡ್ಡ ಟೂಲ್ ಅಲ್ಲ. ಇಟ್ಸ್ ಲೈಕ್ ಇಂಟ್ರಾಕ್ಟಿಂಗ್ ವಿತ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್. ಗೂಗಲ್ ಕೂಡ ಅದೇ ಹೇಳುತ್ತೆ. ನೀವು ದಯವಿಟ್ಟು ಗೂಗಲಿಗೋಸ್ಕರ ನೀವು ಎಸ್ ಯು ಮಾಡಕ್ ಹೋಗಬೇಡಿ, ಕಂಟೆಂಟ್ನ ಎಸ್ ಯು ಮಾಡ್ಕೊಡಿ, ಜನರಿಗೋಸ್ಕರ ಮಾಡಿ. ಸೊ ಈ ಥರ ಕಂಟೆಂಟ್ ನಾನು ಓದ್ತೀನಿ. ಫಾರ್ ಎಕ್ಸಾಂಪಲ್ ಈ ಥರ ಕಂಟೆಂಟ್ ಯಾರು ಓದ್ತಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಇದನ್ನ ನೋಡ್ಬಿಟ್ಟು ಒಬ್ಬ ಮನುಷ್ಯ ಡೆಫಿನೆಟ್ಲಿ ನಂಗೆ ಇಂಟರ್ನಲ್ಲಿ ನನಗೆ ಅರ್ಥ ಆಗುತ್ತೆ. ಓಕೆ, ಈ ಕಾಂಟೆಂಟ್ ಬರ್ತಿರೋರು ಸಮ್ಮನ್ ಎಕ್ಸ್ಪರ್ಟ್ ಇದ್ದಾರೆ, ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಚಾಯ್ಸಸ್ ನೋಡಿ, ಯಾವ ಥರ ಸ್ಟ್ರಕ್ಚರ್ ಮಾಡಿದ್ದಾರೆ, ಆ ಫಾಂಟ್ ಸೈಜ್ ನೋಡಿ. ರೈಟ್? ಸೊ 5 ಬೆಸ್ಟ್ ಯೂನಿವರ್ಸಲ್ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಇನ್ ಫೆಬ್ರವರಿ. ಸೊ ಪಾಯಿಂಟ್ ವೈಸ್ ಮಾಡಿದ್ದಾರೆ. ಸೊ ಟಿಪ್ಸ್ ಕೂಡ ಹಾಕಿದ್ದಾರೆ ಇಲ್ಲಿ ನೋಡಿ. ರೈಟ್? ಹಲವಾರು ನಿಮ್ಗೆ ಇಲ್ಲಿ ಏನದು ಇಂಡೆಕ್ಸಸ್ ಕೊಟ್ಟಿದ್ದಾರೆ, ಎಲ್ಲೋದ್ರೆ ಏನು ಮಾಡ್ಬೇಕಂತ. ಆ್ಯಂಡ್ ಕೆಲವೊಂದು ಪ್ರೋಸ್ ಆ್ಯಂಡ್ ಕಾನ್ಸ್, ಎಕ್ಸ್ ವರ್ಸಸ್ ವೈ ಅಂತ ಹೇಳಿದ್ನಲ್ಲ ನಾನು ರೀ. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಬರ್ತಾರೆ. ಈ ಇನ್ಶೂರೆನ್ಸ್ ತೊಗೊಂಡ್ರೆ, ಪೆಸಿಫಿಕ್ ಲೈಫ್ ಅಂತ ಯಾವುದೋ ಇನ್ಶೂರೆನ್ಸ್ ತೊಗೊಂಡ್ರೆ ಇದು ಪ್ರೋಸ್ ಏನು, ಕಾನ್ಸ್ ಏನು. ರೈಟ್? ಇದ್ರ ಬಗ್ಗೆ ಓವರ್ ವ್ಯೂ ಏನು. ರೈಟ್? ಇದೇನು ರೈಡರ್ಸ್ ಅಂದರೆ ಕೆಲವೊಂದು ಹಲವಾರು ಟರ್ಮ್ಸ್ಗಳಿದೆ. ಸೊ ಇಲ್ಲಿ ನೋಡುತ್ತಿರ್ಬೋದು ಎಷ್ಟು ನೀಟಾಗಿ ಒಂದು ಮೆನ್ಷನ್ ಮಾಡಿದ್ದಾರೆ. ರೈಟ್? ಕಾಮನ್ ಯೂನಿವರ್ಸಲ್ ಲೈಫ್ ಇನ್ಶೂರೆನ್ಸ್ ಟರ್ಮ್ಸ್ ಟು ಅಂಡರ್ಸ್ಟ್ಯಾಂಡ್. ಸೊ ನಿಮಗೆ ಏನೇನು ಬೇಕು ಇಂಟರ್ನಲ್ ಲಿಂಕ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ಅಂದರೆ ಎಸ್ ಯು ಪಾರ್ಟ್ ಬರುತ್ತೆ. ರೈಟ್? ಸೊ ಇಷ್ಟು ಡೀಟೇಲ್ ಆಗಿ ನೀಟಾಗಿ ಒಂದು ಸ್ಟ್ರಕ್ಚರ್ ಬರೆದಾಗ ಯಾಕೆ ನಿಮ್ಮ ಕಂಟೆಂಟ್ ರ್ಯಾಂಕ್ ಆಗೋದಿಲ್ಲ, ಗೂಗಲ್ ಯಾಕೆ ಇಷ್ಟಪಡೋದಿಲ್ಲ. ರೈಟ್? ಸೊ ಇನ್ನೊಂದು ನೋಡೋಣ, ಇನ್ನೊಂದು ನೀಲ್ ಪಟೇಲ್ ಅಂತ ನೋಡೋಣ. ಸೊ ಈ ಕಂಟೆಂಟ್ ನೋಡ್ತೀನಿ. ಸೊ ಎ ಐ ಕಾಂಟೆಂಟ್ ಜನರೇಷನ್ ಫಾರ್ ಎಸ್ ಯು, ಪ್ರೋಸ್ ಆ್ಯಂಡ್ ಕಾನ್ಸ್ ಆ್ಯಂಡ್ ಹೌ ಟು ಯೂಸ್ ಇಟ್. ರೈಟ್? ನೀಟಾಗಿ ಹೆಡ್ಲೈನ್ ಕೊಟ್ಟಿದ್ದಾರೆ. ರೈಟ್? ಆಥರ್ ಯಾರು? ನೀಲ್ ಪಟೇಲ್.
ರೈಟ್. ಐ ಹೋಪ್ ಯು ಎಂಜಾಯ್ ರೀಡಿಂಗ್ ದಿಸ್ ಬ್ಲಾಗ್. ಇಫ್ ಯು ವಾಂಟ್ ಟು ಜಾಯಿನ್ ಇಟ್ ಇಂಟು ಸೊ ಅಲ್ಲೇ ಹಾಕಿದೆ ಐ ಒನ್ ಮೋರ್ ಆಫ್ ಉಬರ್ ಸಜೆಸ್ಟ್ ಪಬ್ಲಿಷ್ ಆನ್ ಫೆಬ್ರವರಿ 8 2026. ಇಲ್ಲಿ ನೋಡ್ತಿರ್ಬೋದು ಲೇಟೆಸ್ಟ್ ಕಾಂಟೆಂಟ್ ಇದು, ರೈಟ್, ಫ್ರೆಶ್ ಕಾಂಟೆಂಟು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಇನ್ಫೋಗ್ರಾಫಿಕ್ಸ್ ಯೂಸ್ ಮಾಡಿದೆ. ಕೀ ಟೇಕ್ ಅವೇಸ್ ಸಿ ಇದನ್ನ ಏನಕ್ಕೆ ಮಾಡಿದೆ ಗೊತ್ತಾ, ಚಾಟ್ ಜಿ ಪಿ ಟಿಲಿದ್ದು ಎಲ್ ಎಲ್ ಎಮ್ಸ್ ಅಲ್ಲಿ ಇದು ಸ್ಕ್ಯಾನ್ ಆಗುತ್ತೆ. ನೋಡ್ತಿದ್ರೆ ಈ ತರ ಇಲ್ಲಿ ಸ್ಕ್ಯಾನ್ ಆಗುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ಕೀ ಟೇಕರ್ಸ್ ಅಂತ ಮಾಡಿದೆ. ಅಂದ್ರೆ ನಾನು ಓದ್ತಾ ಇದೀನಿ, ಈ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ತಾ ಇದೀನಿ, ಇದರಿಂದ ನಾನು ಏನೇನು ಕಲಿಬಹುದು. ಸೊ ಇಲ್ಲೇ ನೋಡಿದಾಗ ನನಗೆ ಇಂಟ್ರೆಸ್ಟ್ ಅನ್ಸುತ್ತೆ, ನಾನು ಕೆಳಗೆ ಹೋಗ್ತೀನಿ, ರೈಟ್. ಸೊ ಇಲ್ಲಿ ನಾನು ಇನ್ಫೋಗ್ರಾಫಿಕ್ಸ್ ಯೂಸ್ ಮಾಡಿದ್ದೀನಿ, ವಿತ್ ಡೇಟಾ ಯೂಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಹೇಳಿದೆ ರಿಯಲ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ, ಒಪಿನಿಯನ್ ಎಲ್ಲ ಇದು ಎಕ್ಸ್ಪೀರಿಯನ್ಸ್, ರೈಟ್. ಸೊ ಹಲವಾರು ಇನ್ಫೋಗ್ರಾಫಿಕ್ಸ್ ಕೂಡ ಯೂಸ್ ಮಾಡಿದ್ದಾರೆ ಅವರು, ರೈಟ್. ಆ್ಯಂಡ್ ಇದ್ರ ಬಗ್ಗೆ ಯಾರು ಬರ್ದಿದ್ದಾರೆ ಆ್ಯಂಡ್ ಇವ್ರ ಬಗ್ಗೆ ನೀಲ್ ಪಟೇಲ್ ಬಗ್ಗೆ ಐ ಬಿನ್ ರೆಕಗ್ನೈಸ್ ಡಿಜಿಟಲ್ ಮಾರ್ಕೆಟಿಂಗ್ ಆಥರ್. ಈ ಥರ ಬರ್ದಾಗ ನಿಮ್ಗೆ ಅಥೆಂಟಿಕೇಶನ್ ಬರಲ್ವಾ, ರೈಟ್. ನೀವು ಯಾವಾಗ ಅಥೆಂಟಿಕೇಶನ್ ಇರುತ್ತೆ ಅವಾಗ ನೀವು ಓದ್ತೀರಾ, ರೈಟ್. ಸೊ ಇಲ್ಲಿ ನೋಡ್ತಿರ್ಬೋದು ಹಲವಾರು ರೀತಿಯ ಕಂಟೆಂಟ್ ಸ್ಕ್ರೀನ್ಶಾಟ್ಸ್ ಹಾಕಿದ್ದಾರೆ, ರಿಯಲ್ ಸ್ಕ್ರೀನ್ಶಾಟು, ರೈಟ್. ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನೀಟಾಗಿ ಎಕ್ಸಾಂಪಲ್ ಕಂಟೆಂಟ್ ಹಾಕಿದ್ದಾರೆ, ಎಫ್ ಎ ಕ್ಯೂಸ್ ಹಾಕಿದ್ದಾರೆ. ಎಫ್ ಎ ಕ್ಯೂಸ್ ಅಂದರೆ ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ಸ್ ಕೂಡ ಹಾಕಿದ್ದಾರೆ. ಈಸ್ ಎ ಜನರೇಟ್ ಕಾಂಟೆಂಟ್ ಗುಡ್ ಫಾರ್ ಎಸ್ ಯು, ಇಷ್ಟೆಲ್ಲ ಓದಿದ್ಮೇಲೆ ಎಫ್ ಎ ಕ್ಯೂಸು ಇದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇದನ್ನ ನಿಮ್ಗೆ ಎ ಎಸ್ ಇದೆಲ್ಲ ಕ್ಯಾಚ್ ಅಪ್ ಮಾಡುತ್ತೆ. ಬಿಕಾಸ್ ಇದೆಲ್ಲ ಏನು ಕ್ವಶನ್ಸ್ ಗೊತ್ತಾಯಿಲ್ಲ, ಇವೆಲ್ಲ ಜನರು ಟೈಪ್ ಮಾಡ್ತಿರೋದು. ಜನರು ಟೈಪ್ ಮಾಡ್ತಿರೋ ಕ್ವಶನ್ಸ್ ಇಲ್ಲಿ ಟೈಪ್ ಮಾಡಿದಾಗ ಏನಾಗುತ್ತೆ, ಜನ ಟೈಪ್ ಮಾಡೋದು ಕ್ವಶನ್ಸು ನೀವು ಹಾಕಿರೋ ಎಫ್ ಎ ಕ್ಯೂಗೂ ಮ್ಯಾಚ್ ಆಗುತ್ತೆ. ಆ ಗೂಗಲ್ ಎ ಐ ಓವರ್ವಿಲ್ ಗೊತ್ತಾಗುತ್ತೆ, ರೈಟ್. ಆಗ ನಿಮಗೆ ಗೊತ್ತಾಗುತ್ತೆ, ಈಗ ಗೊತ್ತಾಗ್ತದೆ ಅನ್ಸುತ್ತೆ ಯಾಕೆ ನೀವು ಬರೀಬೇಕಂತ. ಮತ್ತೆ ಕೇಸ್ ಸ್ಟಡೀಸು, ರೈಟ್, ಇದು ಒಂದು ಎಕ್ಸಾಂಪಲ್. ಮತ್ತೆ ಸೇಮ್ ಇನ್ವೆಸ್ಟೋಪೀಡಿಯಾದೇನೆ ವೈ ಕಂಪನೀಸ್ ಇಶ್ಯೂಸ್ ಬಾಂಡ್, ಓಕೆನಾ. ಇದು ಒಂದು ಸ್ವಲ್ಪ ಆ್ಯಡ್ಸ್ ಇದೆ, ತೆಗೆದುಬೇಡ, ರೈಟ್. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಆ್ಯಡ್ ಇದೆ. ಓಕೆ, ಒಂದೇ ನಿಮಿಷ, ಈ ಆ್ಯಡ್ ಎಂಡ್ ಆಗಿಬಿಡಲಿ. ಓಕೆ, ಸೊ ಇಲ್ಲಿ ನೋಡ್ತಿರ್ಬೋದು ವೈ ಕಂಪನಿ ಇಶ್ಯೂಸ್ ಬಾಂಡ್ಸ್ ಬೆನಿಫಿಟ್ ಟೈಪ್ಸ್ ಆ್ಯಂಡ್ ಕೀ ಕನ್ಸಿಡರೇಷನ್. ಸೊ ಇಲ್ಲಿ ನೋಡ್ತಿರ್ಬೋದು ನಾವು ಇನ್ವೆಸ್ಟೋಪೀಡಿಯಾ ಅದನ್ನು ಹೇಗೆ ಆ್ಯಡ್ ಅಂದರೆ ಇಲ್ಲಿ ನಾನು ಮ್ಯೂಟ್ ಮಾಡಿದ್ದೇನೆ, ರೈಟ್. ರಿಟರ್ನ್ ಬೈ ಲೀಸಾ ಸ್ಮಿತ್ ಅಂತ ಯಾರೋ ಬರ್ದಿದ್ದಾರೆ, ಓಕೆನಾ. ಅವ್ರ ಬಯೋ ಇದೆ. ರಿವ್ಯೂ ಯಾರು ಮಾಡಿದ್ದಾರೆ, ಚಾರ್ಲ್ಸ್ ಪಾಟರ್ಸ್ ಅಂತ ಒಬ್ಬರು ರಿವ್ಯೂ ಮಾಡಿದ್ದಾರೆ. ಫ್ಯಾಕ್ಟ್ ಚೆಕ್ ಬೈ, ಸೊ 3 ಜನ ಸೇರಿ ಈ ಕಾಂಟೆಂಟ್ನ ಬರ್ದಿದ್ದಾರೆ. ಆ್ಯಂಡ್ ಈ 3 ಜನ ಯಾರು ಸಾಮಾನ್ಯ ಇದಾರಲ್ಲ, ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋರು ಬರ್ದಿರೋದು, ರೈಟ್. ಸೊ ಇಲ್ಲಿ ನೋಡ್ತಿರ್ಬೋದು ಕೀ ಟೇಕ್ ಅವೇಸ್, ರೈಟ್. ಸೊ ನಾನು ಎಸ್ ಸಿ ಓದಲ್ಲಿ ನಾನು ಇದನ್ನೇ ಹೇಳ್ಕೊಡೋದು ನಾನು ನಿಮಗೆ, ರೈಟ್. ಹೇಗೆ ಕಂಟೆಂಟ್ನ ಸ್ಟ್ರಕ್ಚರ್ ಮಾಡಬೇಕು, ವೈ ಕಂಪ್ನೀಸ್ ಪ್ರಿಫರ್ ಬಾಂಡ್ಸ್ ಓವರ್ ಬ್ಯಾಂಕ್ ಲೋನ್ಸ್, ಅದ್ರ ಬಗ್ಗೆ ಕಂಟೆಂಟ್, ರೈಟ್. ನೀಟಾಗಿ ಸ್ಟ್ರಕ್ಚರ್ಡಾಗಿ ಬರೆದಿದ್ದಾರೆ. ಇಲ್ಲಿ ಏನು ನಿಮಗೆ ಆಮೇಲೆ ಇಲ್ಲಿ ಇಂಡೆಕ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ, ರೈಟ್. ಸೊ ಅಕಸ್ಮಾತ್ ನಾನು ಮೊಬೈಲ್ ವ್ಯೂಯಲ್ಲಿ ನೋಡೋಣ, ರೈಟ್. ಇದನ್ನು ಬಿಕಾಸ್ ಎಸ್ ಯು ಎಕ್ಸ್ಪೀರಿಯನ್ಸ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಮೊಬೈಲ್ ವ್ಯೂ ಯಾವ ಥರ ಕಾಣುತ್ತೆ ಅಂತ ಇದನ್ನು ನೋಡೋಣ. ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡಿ. ಇದನ್ನು ನಾನು ಸ್ಕ್ರಾಲ್ ಮಾಡಿದ್ರೆ ನೀಟಾಗಿ ನನಗೆ ಕಾಣುತ್ತೆ, ರೈಟ್. ವೈ ಕಂಪ್ನಿ ಇಶ್ಯೂಸು ಇದೆಲ್ಲ ಎಸ್ ಯು ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ, ರೈಟ್. ಇದನ್ನೆಲ್ಲ ನೀವು ಮಾಡಿಲ್ಲ ಅಂದರೆ ಗೂಗಲ್ಗೆ ಯಾವ ಥರ ಗೊತ್ತಾಗುತ್ತೆ, ಬಿಕಾಸ್ ಇದನ್ನು ಅಪ್ಡೇಟ್ ಮಾಡಬೇಕು, ರೈಟ್. ಗೂಗಲ್ ಹೆಂಗೆ ಗೊತ್ತಾಗುತ್ತೆ ಒಂದು ಯಾವುದೋ ಜಗತ್ತಲ್ಲಿ ಇವೆಂಟ್ ಆಗ್ತಿದೆ ಅಂತ. ಫಾರ್ ಎಕ್ಸಾಂಪಲ್ ತೇಜಸ್ ಅನ್ನೋ ವ್ಯಕ್ತಿ ರಿಯಲ್ ಎಸ್ಟೇಟ್ ಕ್ಲೈಂಟ್ ಜೊತೆ ವರ್ಕ್ ಮಾಡಿ ಹೇಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ನಾನು ಕ್ಲೈಂಟ್ ಜೊತೆ ವರ್ಕ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಕಂಟೆಂಟ್ ಬಂದಮೇಲೆ ಗೂಗಲ್ ಕೂಡ ಅಪ್ಡೇಟ್ ಆಗುತ್ತೆ. ನಮ್ಮಿಂದ ಗೂಗಲ್ನಿಂದ ನಾವಲ್ಲ, ಓಕೆನಾ. ಅದೊಂಥರ ಟೂ ವೇ ಕಮ್ಯುನಿಕೇಶನ್ ಇದ್ದಂಗೆ, ರೈಟ್. ಸೊ ಇದು ನಿಮಗೆ ಮೇನ್ ಇಂಪಾರ್ಟೆಂಟ್ ಈಗ ಗೊತ್ತಾಗ್ತಿದೆ ಅನ್ಸುತ್ತೆ ಯಾಕೆ ಇಂಪಾರ್ಟೆಂಟ್ ಅಂತ. ಸೊ ಈಗ ನನ್ನ ನೆಕ್ಸ್ಟ್ ಸ್ಲೈಡಲ್ಲಿ ಅದನ್ನು ರಿಯಲ್ ಲೈಫಲ್ಲಿ ಎಕ್ಸಾಂಪಲ್ ಯಾವ ಥರ ಒಂದು ಮಾಡ್ತಾರೆ ಅಂತ ರಿಯಲ್ ಎಕ್ಸಾಂಪಲ್ ತೋರಿಸಿ. ಬಿಕಾಸ್ ಇದು ನಿಮ್ಗೆ ಸ್ಟ್ರಕ್ಚರ್ ತೋರಿಸಿದ್ದು ಯಾಕೆ ಇನ್ನೂ ಕಂಟೆಂಟ್ ಇಂಪಾರ್ಟೆಂಟು. ಕಂಟೆಂಟ್ ಯಾವಾಗಲೂ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿವರೆಗೆ ಎಸ್ ಸಿ ಒ ಇರುತ್ತೋ, ಎಲ್ಲಿವರೆಗೂ ಜನ ಹುಡುಕ್ತಿರೋ ಅಲ್ಲಿವರೆಗೂ ಎಸ್ ಸಿ ಒದ್ದೇ ಇರುತ್ತೆ. ಈಗ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ಫುಲ್ ಯಾಕೆ ಇನ್ನು ಎಸ್ ಸಿ ಒ ಇನ್ನೂ ಸ್ಟಿಲ್ ರಿಲೆವೆಂಟ್ ಇನ್ ಎ ಐ ಎಸ್ ಸಿ ಒ ವರ್ಲ್ಡ್. ಎಸ್ ಸಿ ಒದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ 2026 ಆರ್ 2025 ಇಂದನೇ ಬ್ರ್ಯಾಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಎಷ್ಟೋ ಜನ ಹಲವಾರು ಟಚ್ ಪಾಯಿಂಟ್ಸ್ಗಳು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ನಾನು ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ. ನೀವು ಬರೀ ಒಂದ್ಸತಿ ಹುಡುಕಿ ಡಿಸಿಷನ್ ತಗೊಳ್ಳಲ್ಲ, ಹಲವಾರು ರೀತಿಯ ಡಿಸಿಷನ್ ತಗೋತೀರಾ. ನೀವು ಗೂಗಲ್ ಸರ್ಚ್ ಮಾಡ್ತೀರಾ, ಯೂಟ್ಯೂಬ್ ನೋಡ್ತೀರಾ, ಇನ್ಸ್ಟಾಗ್ರಾಮ್ ನೋಡ್ತೀರಾ, ರೆಡಿಟ್ ನೋಡ್ತೀರಾ, ಬೇರೆ ಬೇರೆ ಫೋರಮ್ಸ್ ಕೇಳ್ತೀರಾ, ರೆಫರೆನ್ಸಸ್ ನೋಡ್ತೀರಾ, ಆ್ಯಡ್ಸ್ ನೋಡ್ತೀರಾ. ಸುಮಾರು ರೆಫರೆನ್ಸಸ್ ಇಂದ ನೋಡಿದ್ಮೇಲೆ ನೀವು ಡಿಸಿಷನ್ ತಗೋತೀರಾ. ನಾನು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇದ್ದಾನೆ, ಓಕೆನಾ. ಸೊ ಈ ವ್ಯಕ್ತಿಗೆ ಹಿ ವಾಂಟ್ಸ್ ಟು ಬೈ ಬೆಸ್ಟ್ ಕಾರ್ಸ್ ಅಂಡರ್ ಸರ್ಚ್ ಮಾಡ್ತಾನೆ, ಗೂಗಲಲ್ಲಿ ಝೂಮ್ ಮಾಡ್ತೀನಿ, ಬೆಸ್ಟ್ ಕಾರ್ಸ್ ಅಂಡರ್ 15 lakhs ಅಂತ ಟೈಪ್ ಮಾಡ್ತಾರೆ. ಸೊ ಹಲವಾರು ರೀತಿಯ ನಿಮಗೆ ಸರ್ಚ್ ಇಲ್ಲಿ ಸಿಗುತ್ತೆ, ರೈಟ್. ಬಟ್ ಇಲ್ಲಿ ಯಾವುದೋ ಫಾರ್ ಎಕ್ಸಾಂಪಲ್ ಆ ವ್ಯಕ್ತಿ ಫಸ್ಟ್ ವೆಬ್ಸೈಟಿಗೆ ಹೋದ ಅಂತ ಅನ್ಕೊಂಡ, ಬೆಸ್ಟ್ ಕಾರ್ಸ್ ಅಂಡರ್ 15 lakhs rupees ಇನ್ ಇಂಡಿಯಾ, ರೈಟ್. ಹೋಗಿದ ತಕ್ಷಣ ತೊಗೊಬಿಡ್ತಾರಾ? ತೊಗೊಳೋದಿಲ್ಲ, ರೈಟ್. ಇಲ್ಲಿ ನೋಡಿ, ಇಲ್ಲಿ ಎ ಐ ಓವರ್ವ್ಯೂ ಹೇಗೆ ಬಂತು. ಇಲ್ಲಿ ಯಾರು ಕೊಡೋಕ್ಕಾಗೋಲ್ಲ. ಬೆಸ್ಟ್ ಕಾರ್ಸ್ ಅಂಡರ್ 15 lakhs ಇಲ್ಲಿ ಯಾಕೆ ಎ ಐ ಓವರ್ವ್ಯೂ ಬರ್ತಿಲ್ಲ ಅಂದರೆ ಇದು ಸುಮಾರು ಸತಿ ಚೇಂಜ್ ಆಗ್ತಿರುತ್ತೆ. ಇಫ್ ಯು ಆರ್ ನಾಟ್ ಶೋರ್ ಯು ಕೆನ್ ನಾಟ್ ಶೋ ದ ಆನ್ಸರ್, ರೈಟ್. ಫಾರ್ ಎಕ್ಸಾಂಪಲ್ ಓಕೆ ನಾವು ತೋರಿಸ್ಬೋದು, ಬಟ್ ಬೆಸ್ಟ್ ಕಾರ್ಸ್ ಅಂಡರ್ 15 lakhs ಅಂದರೆ ಅದು ಪ್ರತಿ ವರ್ಷ ಹೊಸ ಹೊಸ ಕಾರ್ಗಳು ಬರುತ್ತೆ, ರೈಟ್. ಈಗ ಗೂಗಲ್ ನೀವು ಹೇಳ್ಬೋದಲ್ಲ, ಸರ್ ತೇಜಸ್ ಗೂಗಲ್ ಹೇಗೆ ಕೊಡ್ಬೋದಲ್ಲ ಅಂತ, ಹೇಗೆ ಕೊಡೋಕ್ಕಾಗತ್ತೆ, ರೈಟ್. ಇದು ಟೈಪ್ ಮಾಡ್ತಿರುವಂಥ ಇಂಟೆನ್ಷನ್ ಏನಿದೆ, ರೈಟ್. ಈಗ ನಾನು ಕಾರ್ ತೊಗೊಳ್ತಾ 15 ಲಕ್ಷ ಅಂದರೆ ಇವತ್ತು ಈಗ ನಾನು ಕಾರ್ ತೊಗೊಳಕ್ಕೆ ರೆಡಿ ಇದ್ದೀನಿ, ನನಗೆ ಲೇಟೆಸ್ಟ್ ಆಗಿರೋದು ಬೇಕು. 2 ವರ್ಷದ ಹಿಂದೆ ಇರೋದು ನಂಗೆ ಕಂಟೆಂಟ್ ಆಗಬೇಕು. 2 ವರ್ಷದ ಕಂಟೆಂಟ್ ಇದ್ದಾರೆ, ಬಟ್ ಗೂಗಲ್ ಯಾಕೆ ತೋರಿಸ್ತಿಲ್ಲ,
ರೈಟ್. ಈಗ ನಿಮ್ಗೆ ಅರ್ಥ ಆಗ್ತಿದೆಯಾ? ಏನಕ್ಕೆ ನಾವು ಸ್ಟಿಲ್ ಕಂಟೆಂಟ್ ಬರೀಬೇಕು ಎಐ ಓರಿಸ್ ಜಗತ್ತಲ್ಲಿ? ಸುಮಾರು ಜನ ಹೆದರ್ಕೋತಿದ್ದಾರೆ. ಬಿಕಾಸ್ ಇಟ್ ಈಸ್ ವೆರಿ ಗುಡ್. ಬಿಕಾಸ್ ಯಾಕೆ ಗೊತ್ತಾ? ರಿಯಲ್ ಕಂಟೆಂಟ್ ಈಗ ಬೆಲೆ ಬರುತ್ತೀಗ. ರೈಟ್. ಹಳೆ ಕಂಟೆಂಟ್ ಎಲ್ಲ ರ್ಯಾಂಕ್ ಆಗೋ ಬದಲು ರಿಯಲ್ ಕಂಟೆಂಟ್ ಈಗ ನಿಮಗೆ ಅಥೆಂಟಿಕ್ ಕಂಟೆಂಟ್‌ಗೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ ಬೆಸ್ಟ್ ಕಾಸ್ಟ್ 15 ಲ್ಯಾಕ್ಸ್ ಅಂತ ನೋಡ್ತಾರೆ. ವೆಬ್‌ಸೈಟ್‌ಗೆ ಹೋಗ್ತಾರೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಯೂಟ್ಯೂಬ್ ಹೋಗ್ತಾರಲ್ವಾ? ಈಗ ಗೊತ್ತಾಗ್ತಿದೆ ಯೂಟ್ಯೂಬಲ್ಲಿ ಯಾಕೆ ಜನ ಕಂಟೆಂಟ್ ಮಾಡ್ತಾರಂತ. ರೈಟ್. ಯಾಕಷ್ಟು ಇನ್‌ಫ್ಲುಯೆನ್ಸರ್ಸ್‌ನ ಕರೆಸ್ತಾರೆ, ಯಾಕಷ್ಟು ಶೋಕೇಸಸ್ ಮಾಡ್ತಾರೆ. ರೈಟ್. ಹಲವಾರು ಕಂಟೆಂಟ್‌ಗಳು ಮಾಡ್ತಾರೆ. ಸೊ ಬೆಸ್ಟ್ ಲ್ಯಾಕ್ಸ್ ಅಂದ್ರೆ 50 ಲ್ಯಾಕ್ಸ್ ಇನ್ ಇಂಡಿಯಾ ಆಟೋಮೊಬೈಲ್. ಸೊ ಇಲ್ಲೂ ಕೂಡ ಅದೇ ಸೇಮ್ ಕೀವರ್ಡ್‌ನ ಟೈಪ್ ಮಾಡಿದ್ದೀನಿ. ರೈಟ್. ಸೊ ಜನ ಏನ್ ಮಾಡ್ತಿದ್ರೆ, ಬರೀ ಒಂದ್ ಸತಿ ನೋಡಿ ಓದ್ತಿಲ್ಲ. ಪದೇ ಪದೇ ಓದ್ತಿರ್ಬೇಕು. ಮಲ್ಟಿ ಟಚ್ ಪಾಯಿಂಟ್ಸ್ ಇರಬೇಕು. ಗೂಗಲ್ ಇರಬೇಕು, ಯೂಟ್ಯೂಬ್ ಇರಬೇಕು, ಫೇಸ್‌ಬುಕ್ ಇರಬೇಕು, ಕಂಟೆಂಟ್ ಬರೀಬೇಕು, ಬ್ಲಾಗ್ಸ್ ಬರೀಬೇಕು. ಸೊ ನೀವು ಹಲವಾರು ಟಚ್ ಪಾಯಿಂಟ್ ನೋಡಿದ್ರೆ ಫುಲ್ ಫನಲ್ ಮಾರ್ಕೆಟಿಂಗ್ ಅಲ್ಲಿ ಇದೆಲ್ಲನೂ ಕವರ್ ಆಗುತ್ತೆ. ರೈಟ್. ಸೊ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿ ಒಬ್ಬ 3 ಕಾರ್ ಬೈ ಮಾಡ್ಬೇಕಂತ ಅನ್ಕೋಣ. ರೈಟ್. ಈಗ 3 ಜನ ಅಡ್ವರ್ಟೈಸ್ ಹ್ಯುಂಡೈ, ಟಾಟಾ ಮತ್ತೆ ಮಾರುತಿ ಅಡ್ವರ್ಟೈಸ್ ಮಾಡ್ತಿರ್ತಾರೆ. ಬಟ್ ಇವ್ರು ಕೂಡ ಏನೋ ಎಸ್-ಇ-ಒ ಮಾಡ್ತಿದ್ರೆ, ವಿಡಿಯೋಸ್ ಕೂಡ ಮಾಡ್ತಿದ್ದಾರೆ. ಬಟ್ ಯಾರು ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ರೈಟ್. ಅಲ್ಲಿ ನಿಮ್ಮ ಸೇಲ್ಸ್ ಟೀಮ್ ಯಾವ ತರ ಇಂಪಾರ್ಟೆಂಟ್ ಮಾತಾಡೋದು ಅದು ಇಂಪಾರ್ಟೆಂಟ್. ರೈಟ್. ಸೊ 3 ಜನನು ಮಾಡ್ತಾರೆ. ರೈಟ್. ಸೊ 3 ಜನ ಮಾಡಿದಾಗ ಫಾರ್ಚುನೇಟ್ಲಿ ಬಟ್ ನಿಮ್ಗೆ ಟಾಟಾ ಕಂಪನಿ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ. ಅವ್ರು ಎಸ್-ಇ-ಒ ಮಾಡ್ತಾರೆ, ವಿಡಿಯೋ ಕಂಟೆಂಟ್ ಮಾಡ್ತಾರೆ. ನಾನು ಏನಕ್ಕೆ ಸ್ಪಾನ್ಸರ್ ಮಾಡ್ತಿಲ್ಲ, ಏನಕ್ಕೆ ಇದು ಮಾಡ್ತೀನಿ, ನಂಗೆ ಟಾಟಾ ಕಂಪನಿ ತುಂಬಾ ಇಷ್ಟ. ನೆಕ್ಸಾನ್ ನನ್ನ ಡ್ರೀಮ್ ಕಾರ್ ತಗೋಬೇಕು. ಅದೇ ಒಂದೊಂದ್ಸಲ ನಾನು ಮಾಡ್ತಿರೋದು. ಓಕೆನಾ? ಸೇ ಫಾರ್ ಎಕ್ಸಾಂಪಲ್ ಟಾಟಾ ನೆಕ್ಸಾನ್ ತುಂಬಾ ಚೆನ್ನಾಗಿ ಕಂಟೆಂಟ್ ಮಾಡಿದ್ರು, ನೋಡಿದ್ರು, ಶೋರೂಮ್ ಹೋಗಿ ಬೈ ಮಾಡಿದ್ರು. ರೈಟ್. ಸೊ ನಿಮ್ಗೆ ಈಗ ಅರ್ಥ ಆಗ್ತಿದೆಯಾ? ಕೆಲವೊಂದು ಕಂಟೆಂಟ್‌ನ ಎ ಅವ್ರಿಗೂ ಕೊಡಕ್ಕಾಗೋದಿಲ್ಲ. ಕೆಲವೊಂದು ಕಂಟೆಂಟ್ ನೀವೇ ಬರೀಬೇಕಾಗುತ್ತೆ. ರೈಟ್. ಸೊ ಇಟ್ ಡಿಪೆಂಡ್ಸ್ ಆನ್ ಆನ್ಸರ್. ಸೊ ಫೈನಲ್ ಆನ್ಸರ್ ಏನು? ವೆಬ್‌ಸೈಟ್ ಅಂಡ್ ಬ್ಲಾಗಿಂಗ್ ಈಸ್ ನಾಟ್ ಡೆಡ್. ಅವರೇಜ್ ಕಾಂಟೆಂಟ್ ಈಸ್ ಡೆಡ್. ಬ್ರಾಂಡ್ ವಿಲ್ ಬಿಕಮ್ ದ ಕೋರ್ ಆಫ್ ಎಸ್-ಇ-ಒ ಬ್ರಾಂಡಿಂಗ್. ಓಕೆನಾ? ರೈಟ್ ಫ್ರಮ್ ರಿಯಲ್ ಎಕ್ಸ್‌ಪೀರಿಯನ್ಸ್. ಪಿಕ್ ಅ ಸ್ಪೆಸಿಫಿಕ್ ನಿಶ್. ನೀವು ಅಕಸ್ಮಾತ್ ಕಾರ್ಸ್ ಬಗ್ಗೆ ಬರ್ತಿದ್ರೆ, ಕಾರ್ಸ್ ಬಗ್ಗೆ ಮಾತ್ರ ಕಾಂಟೆಂಟ್ ಬರೀರಿ. ಓಕೆನಾ? ಕಾರ್ಸ್ ಬಗ್ಗೆ ಬರೆದು ಬೈಕ್ಸ್ ಬಗ್ಗೆ ಬರೆದ್ರೆ ಅದು ಓಕೆ, ನೀಶ್ ಇದೆ, ಸಿಮಿಲರ್. ಹೇಗಿದೆ ಗೊತ್ತಾ? ಒಂದು ಮಾರ್ಕೆಟ್ ಒಂದು ಟರ್ಮ್ ಇದೆ. ಅಕಸ್ಮಾತ್ ನೀವು ಏನೋ ಟೀನ ಮಾರ್ತಿದ್ರೆ, ಅದನ್ನ ಬೇಕಾದ್ರೆ ಬಿಸ್ಕೆಟ್ ಸೆಲ್ ಮಾಡಿದ್ರೆ ಜನ ತಗೋತಾರೆ. ಓಕೆನಾ? ಬಟ್ ಟೀನ ಮಾರ್ತಿರೋರು ನೀವು ಟೂತ್ ಪೇಸ್ಟ್‌ನ ಸೆಲ್ ಮಾಡಿದ್ರೆ ಜನ ತಗೊಳಲ್ಲ. ರೈಟ್. ಸಿ ಟೀ ಕೂಡ ಬಿಕಾಸ್ ಇಟ್ ಶುಡ್ ಬಿ ಸಮ್ ರಿಲೇಟಬಿಲಿಟಿ ಇರಬೇಕು. ಹತ್ತಿರದ ರಿಲೇಟಬಿಲಿಟಿ ಇರಬೇಕು. ರೈಟ್. ನೀವು ಎಕ್ಸಾಂಪಲ್ ಟೀ ಮಾರ್ತಿದ್ದೀರ ಅನ್ಕೊಳ್ಳಿ. ಟೀ ಮಾರ್ತಿದ್ರೆ ನೀವು ಬೇಕಾದ್ರೆ ಬಿಸ್ಕೆಟ್ ಸೆಲ್ ಮಾಡಿದ್ರೆ ಇಟ್ ಮೇಕ್ಸ್ ಸೆನ್ಸ್. ಬಟ್ ನೀವು ಟೀ ಮಾರ್ಕೊಂಡು ಟೂತ್ ಪೇಸ್ಟ್ ಮಾಡ್ತೀನಿ ಅಂದ್ರೆ ಜನ ತಗೊಳಕ್ ಹೋಗೋದಿಲ್ಲ. ರೈಟ್. ಬಿಕಾಸ್ ಇಟ್ ಇಸ್ ಅದು ಎಲ್ಲಿ ಸಿಮಿಲಾರಿಟಿನೇ ಇಲ್ಲ. ರೈಟ್. ಅದಕ್ಕೆ ಯಾವ್ದು ಅಟ್ಯಾಚ್ ಕೂಡ ಆಗ್ತಿಲ್ಲ. ರೈಟ್. ಸೊ ಪಿಕ್ ಅ ಸ್ಪೆಸಿಫಿಕ್ ನೀಶ್, ರೈಟ್ ಕಾಂಟೆಂಟ್ ದಟ್ ಎಐ ಕ್ಯಾನಾಟ್ ರಿಪ್ಲೇಸ್. ರೈಟ್. ಈಗ ಎಐ ಯಾವ್ದು ರಿಪ್ಲೇಸ್ ಮಾಡಕ್ಕಾಗಲ್ಲ. ನಾನು ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ಲಿ ಯಾವ್ದಾರ ವರ್ಕ್ ಮಾಡಿದ್ದೀನಿ, ಎಐ ಹೆಂಗ್ ರಿಪ್ಲೇಸ್ ಮಾಡುತ್ತದು? ನನಗೊಂದು ಕಾಂಟೆಕ್ಸ್ಟ್ ಕೊಡ್ಬೋದು. ಬಟ್ ಆ ಎಕ್ಸ್‌ಪೀರಿಯನ್ಸ್‌ನ ಬರ್ದಿದ್ದಾನೆ ಗೂಗಲ್ ಟ್ರೈನ್ ಆಗೋದು. ನಾನು ಕಂಟೆಂಟ್ ಕೊಟ್ಟಿರ್ತಾನೆ ಗೂಗಲ್ ಗೊತ್ತಾಗೋದು. ಇನ್ 2026 ಸ್ಮಾರ್ಟ್ ವೆಬ್‌ಸೈಟ್ ಈಸ್ ಸ್ಟಿಲ್ ಯುವರ್ ಮೋಸ್ಟ್ ಪವರ್‌ಫುಲ್ ಡಿಜಿಟಲ್ ಅಸೆಟ್. ರೈಟ್. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ವ್ಯಾಲ್ಯೂ ಆಡ್ ಮಾಡಿದೆ ಅನ್ಕೋತೀನಿ. ಅಕಸ್ಮಾತ್ ಈ ವಿಡಿಯೋ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ. ಈ ತರ ಕಂಟೆಂಟ್ ಬೇಕಂದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಜಾಸ್ತಿ ರೀಚ್ ಆಗುತ್ತೆ. ಅಂಡ್ ನನ್ನ ಮುಂದಿನ ಟಾಪಿಕ್‌ದಲ್ಲಿ ಮತ್ತೆ ಬೇರೆ ವಿಡಿಯೋಸ್ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬೈ ಬಾಯ್.